ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಈಗ ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇರೋದು ಚಂಪಕಧಾಮ ಸ್ವಾಮಿ ದೇವಾಲಯ. ಈ ದೇವಾಲಯವು ಬೆಂಗಳೂರಿನ ಅತ್ಯಂತ ಹಳೆಯ ದೇವಾಲಯಗಳಲ್ಲಿ ಒಂದಾಗಿದೆ. ಬನ್ನೇರುಘಟ್ಟದಲ್ಲಿರುವ ಈ ಐತಿಹಾಸಿಕ ಚಂಪಕಧಾಮ ದೇವಾಲಯವು ವಿಷ್ಣುವಿನ ಅವತಾರವಾದ ಭಗವಾನ್ ಚಂಪಕಧಾಮನಿಗೆ ಸಮರ್ಪಿತವಾಗಿದೆ. ಈ ದೇವಾಲಯವು ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲಿನ ಅಪಾರ ಸಂಖ್ಯೆಯ ಭಕ್ತರನ್ನ ಆಕರ್ಷಿಸುತ್ತದೆ. ಸಾರಿಗೆ ದೃಷ್ಟಿಯಿಂದ ನೀವು ಅನೇಕ ಬಸ್ಸುಗಳ ಮೂಲಕ ಇಲ್ಲಿಗೆ ತಲುಪಬಹುದು. ಶ್ರೀ ಚಂಪಕಧಾಮ ಸ್ವಾಮಿ ದೇವಾಲಯವನ್ನು 12ನೇ ಶತಮಾನದಲ್ಲಿ ಚೋಳರಾಜರು ನಿರ್ಮಿಸಿದರು. ರಾಮಾಯಣ ಮತ್ತು ಮಹಾಭಾರತ ಕೂಡ ಈ ದೇವಾಲಯದೊಂದಿಗೆ ಸಂಪರ್ಕ ಹೊಂದಿದೆ. ಕರ್ನಾಟಕ ಸರ್ಕಾರವು ಈ ದೇವಾಲಯವನ್ನು ನಿರ್ವಹಿಸುತ್ತದೆ. ಇದು ವಿಶಿಷ್ಟವಾದ ಕಲ್ಲಿನ ಗ್ರಂಥಗಳನ್ನು ಹೊಂದಿದೆ. ಚಂಪಕಧಾಮ ಎಂಬುದು ಭಗವಾನ್ ರಾಮ ಅಥವಾ ವಿಷ್ಣುವಿನ ಇನ್ನೊಂದು ಹೆಸರು. ಚಂಪಕಧಾಮ ದೇವಾಲಯದ ಹಿಂಭಾಗದಲ್ಲಿರುವ ಬೆಟ್ಟದ ಮೇಲೆ ನರಸಿಂಹ ಮತ್ತು ಸಂಪಂಗಿ ದೇವರಿಗೆ ಸಮರ್ಪಿತವಾದ ದೇವಾಲಯಗಳು ಇವೆ. ಇದು ವೈನಗಿರಿ ಎಂಬ ಬೆಟ್ಟದ ಮೇಲೆ ಇದೆ. ಈ ಬೆಟ್ಟದ ಮೇಲಿನ ನೋಟವು ಅನುಭವಿಸಬೇಕಾದ ಸಂಗತಿಯಾಗಿದೆ. ಬೆಟ್ಟದ ತುದಿಗೆ ಹೋಗುವ ಮಾರ್ಗವು ಜಿಗ್ ಜಾಗ್ ಆಗಿದೆ ಮತ್ತು ಉಕ್ಕಿನ ರೈಲಿಂಗ್ಗಳನ್ನು ಬೆಂಬಲಿಸಲು ಬಳಸಬಹುದು. ಇಡೀ ಪ್ರದೇಶವು ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ. ರಾಷ್ಟ್ರೀಯ ಉದ್ಯಾನದವರೆಗೂ ಮೋಟಾರ್ ಮಾಡಬಹುದಾದರೂ ಇದನ್ನು ಕಾಲ್ನಡಿಗೆಯಲ್ಲಿ ಮಾತ್ರ ನೀವು ಪ್ರವೇಶಿಸಬಹುದು. ಹಲವಾರು ಸ್ಥಳಗಳಲ್ಲಿ ಭೂಪ್ರದೇಶವು ಒರಟಾಗಿರುತ್ತದೆ ಮತ್ತು ನಿಯಮಿತವಾಗಿ ಪೊದೆಗಳು, ಬಂಡೆಗಳು ಮತ್ತು ಸಣ್ಣ ಗುಡ್ಡಗಳಿಂದ ಕೂಡಿರುತ್ತದೆ. ಈ ಪ್ರದೇಶವು 50ಕ್ಕೂ ಹೆಚ್ಚು ವಿವಿಧ ಜಾತಿಯ ಪಕ್ಷಿಗಳಿಗೆ ನೆಲೆಯಾಗಿದೆ. ವಿವಿಧ ಸಂಕೀರ್ಣ ವಿಷಯಗಳನ್ನು ಚಿತ್ರಿಸುವ ವಿಶಾಲವಾದ ಪ್ರದೇಶದಲ್ಲಿ ಹರಡಿರುವ ಬೆಣಚು ಕಲ್ಲುಗಳು ಮತ್ತು ಕಲ್ಲುಗಳ ಜಟಿಲವೂ ಇದೆ. ಯಥಾರ್ಥಿಗಳು ತಂದು ಕಲ್ಲುಗಳನ್ನು ಬಳಸಿ ಹಲವಾರು ಚಿಕ್ಕಣಿ ಮನೆಗಳನ್ನು ಸಹ ಇಲ್ಲಿ ಅವರು ಇಷ್ಟಾರ್ಥಗಳು ಈಡೇರುತ್ತವೆ ಎಂಬ ನಂಬಿಕೆಯಿಂದ ನಿರ್ಮಿಸಲಾಗಿದೆ. ಇಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಪ್ರಸಿದ್ಧ ಸುವರ್ಣಮುಖಿ ಕೊಳ ಅಥವಾ ಕಲ್ಯಾಣಿ ಇದೆ. ಈ ಕಲ್ಯಾಣಿಯಲ್ಲಿರುವ ನೀರಿಗೆ ರೋಗ ನಿರೋಧಕ ಶಕ್ತಿ ಇದೆ ಎಂದು ನಂಬಲಾಗಿದೆ. ಇಲ್ಲಿ ಸ್ನಾನ ಮಾಡುವುದರಿಂದ ಹಲವಾರು ರೋಗಗಳು ನಿವಾರಣೆಯಾಗುತ್ತವೆ ಎಂದು ಸ್ಥಳೀಯರು ಹೇಳುತ್ತಾರೆ. ಸರ್, ಈ ಕೊಳದ ಹೆಸರೇನು ಸರ್? ಕೊಳದ ಸುವರ್ಣಮುಖಿ.
ಸರ್, ಈ ಕೊಳಕ್ಕೆ ಭಕ್ತರೆಲ್ಲ ಬರ್ತಾರೆ, ಪೂಜೆ ಮಾಡ್ತಾರೆ. ಅವ್ರಿಗೆ ಈ ಕೊಳದಿಂದ ಏನು ಅನುಕೂಲ ಆಗುತ್ತೆ? ಏನು ಅನುಕೂಲ? ಆಂಜನೇಯನಿಗೆ ಪೂಜೆ ಸಾಮಾನು ತಗೊಂಡಿರ್ತಾರೆ, ಪೂಜೆ ಮಾಡ್ತಾರೆ, ಅನುಕೂಲ ಆಗುತ್ತೆ. ಓಕೆ ಓಕೆ ಸರ್. ಈ ಕೊಳದಲ್ಲಿ ಏನಾದರೂ ಸ್ನಾನ ಮಾಡ್ಬೋದಾ ಸರ್? ಸ್ನಾನ ಮಾಡ್ಬೋದು, ಸ್ನಾನ ಮಾಡಿದ್ರೇ ಒಳ್ಳೇದಾಗೋದು. ಓಕೆ ಓಕೆ ಸರ್. ಇಲ್ಲಿರೋ ನೀರನ್ನು ಏನಾದರೂ ಮನೆಗೆ ತೊಗೊಂಡೋಗಿ ಮನೆಗೆ ಹೋಗಿ ತಗೊಂಡು ಹೋಗ್ಬೇಕು. ಹಾಂ ಮನೇಲಿ ಚೆಲ್ಲಬೇಕು. ಓಕೆ ಓಕೆ ಸ್ವಲ್ಪ ಕಣ್ಣು ಗೊತ್ಕೊಂಡು ಕುಡಿಬೇಕು. ಓಕೆ ಓಕೆ. ಆಮೇಲೆ ಗಾಡಿ ಗೀಡಿ ಇದ್ರೆ ಗಾಡಿಗೆ ಹಾಕ್ಬೇಕು. ಹಾಂ ಹಾಂ ಮನೇಲಿ ಒಂದು ಸ್ವಲ್ಪ ಚೆಲ್ಲಬೇಕು. ಹಾಂ ಹಾಂ ಸರ್, ಜನ ಎಷ್ಟು ಬನ್ನೇರುಘಟ್ಟದಿಂದ ಒಂದು 2.5 ಕಿಲೋಮೀಟರ್ ಆಗುತ್ತೆ, ಬರ್ತಾರೆ 2 ಕಿಲೋಮೀಟ್ರ್ ಆಗ್ತದೆ. ಆದರೂ ಭಕ್ತರು ಇಲ್ಲಿಗೆಲ್ಲ ಬಂದು ಇದು ಮಾಡ್ತಾರೆ ಅಂತ? ಬಂದು ಬರ್ತಾರೆ, ಹೋಗ್ತಾರೆ. ಹಾಂ ಹಾಂ ಸರ್. ಈಗ ಎಷ್ಟು ವರ್ಷದಿಂದ ಸರ್ ಇದು ಕೊಳ ಇಲ್ಲಿ ಇರೋದು? ನೀವು ನೋಡಿದ ಪ್ರಕಾರ? ನಾನು ಹುಟ್ಟೇ ಇಲ್ಲ, ಅದಕ್ಕೆ ಮುಂಚೆಯಿಂದ ಇದೆ. ಓಹೋ, ತುಂಬ ಹಳೆ ಕೊಳ ಸರ್ ಅದು? ಹಳೆ ಕೊಳ. ಹಾಂ ಹಾಂ ಸರ್. ಸರ್, ನೀವು ಇಲ್ಲಿ ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಿ ಸರ್? ಆ ಹುಡ್ದಾಗಿಂದ ಇಲ್ಲೇ ಇರೋದು. ಓಕೆ ಓಕೆ ಓಕೆ. ಭಕ್ತರು ಇಲ್ಲೆಲ್ಲ ಬರ್ತಾರೆ ನಿಮ್ಮ ಹತ್ರ, ಇಲ್ಲೆಲ್ಲ ಹಣ್ಣು ಇದೆ, ಕಾಯಿ ಇದೆ, ನೀರಿದೆ, ಇದೆಲ್ಲ ತಗೊಂಡು ಪೂಜೆ ಮಾಡ್ತಾರೆ. ಸರಿ ಸರ್, ಥ್ಯಾಂಕ್ ಯು ಸರ್ ನಿಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ. ಚಕ್ರವರ್ತಿ ಜನಮೇಜನೆಯ ಸ್ನಾನ ಮಾಡಿ ಪ್ರಾರ್ಥಿಸಿದ ನಂತರ ಸರ್ಪದೋಷ ಅಥವಾ ಹಾವಿನ ಶಾಪದಿಂದ ಬಿಡುಗಡೆಯಾದ ಸ್ಥಳ ಇದು. ಈ ಪೋಡಿನಲ್ಲಿ ಸ್ನಾನ ಮಾಡಿದ ನಂತರ ಅವನಿಗೆ ಚಿನ್ನದ ದೇಹವು ಸಿಕ್ತು ಎಂದು ಹೇಳಲಾಗುತ್ತದೆ. ಇದರಿಂದ ಇದನ್ನ ಸುವರ್ಣಮುಖಿ ಎಂದು ಕರೆಯುತ್ತಾರೆ. ಪುಷ್ಕರಣಿ, ಕಲ್ಯಾಣಿ ಅಥವಾ ಕೊಳವನ್ನ ವರ್ಷಕ್ಕೊಮ್ಮೆ ಖಾಲಿ ಮಾಡಲಾಗುತ್ತದೆ. ಆಂಜನೇಯನ ಚಿತ್ರವನ್ನ ಕೆತ್ತಲಾಗಿರುವ ಕೆಳಭಾಗದಲ್ಲಿರುವ ಬಂಡೆಯನ್ನ ಪೂಜಿಸಲಾಗುತ್ತದೆ. ಪೂಜೆಯ ನಂತರ ಮತ್ತೊಮ್ಮೆ ಕೆರೆಗೆ ನೀರು ಬಿಡಲಾಗುತ್ತದೆ. ನೀವು ಚಂಪಕಧಾಮ ಸ್ವಾಮಿ ದೇವಸ್ಥಾನದಿಂದ ಅಥವಾ ಕಲ್ಕೇರಿ ಎಂಬ ಸಣ್ಣ ಹಳ್ಳಿಯಿಂದ ಮೇಲೆ ಕತ್ತಿದ ಬೆಟ್ಟಕ್ಕೆ ನಿಮ್ಮ ಚರಣವನ್ನು ಪ್ರಾರಂಭಿಸಬಹುದು. ಮಾರ್ಗವು ನಿಮ್ಮನ್ನು ಸುವರ್ಣಮುಖಿ ಬೆಟ್ಟಕ್ಕೆ ಕರೆದೊಯ್ಯುತ್ತದೆ. ಪ್ರವೇಶ ಶುಲ್ಕ. ಇಲ್ಲಿ ನೀವು ಕೆಲವು ವಿಶೇಷ ಆಚರಣೆಗಳನ್ನು ಮಾಡಲು ಬಯಸಿದರೆ ಮಾತ್ರ ನೀವು ಪಾವತಿಸಬೇಕಾಗುತ್ತದೆ. ಪಾರ್ಕಿಂಗ್ ಸ್ಥಳಗಳು. ದೇವಾಲಯದ ಬಳಿ ದೊಡ್ಡ ಪಾರ್ಕಿಂಗ್ ಪ್ರದೇಶ ಲಭ್ಯವಿದೆ. ಪಾರ್ಕಿಂಗ್ ಉಚಿತ, ಆದರೆ ವಿಶೇಷ ಸಂದರ್ಭಗಳಲ್ಲಿ ಸ್ಥಳೀಯ ಜನರು ಪಾರ್ಕಿಂಗಿಗೆ ಶುಲ್ಕ ವಿಧಿಸಲು ಪ್ರಾರಂಭಿಸುತ್ತಾರೆ. ತಲುಪುವುದು ಹೇಗೆ? ಬಸ್ಸುಗಳು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನವು ಬನ್ನೇರುಘಟ್ಟ ಗ್ರಾಮಕ್ಕೆ ಸಮೀಪದಲ್ಲಿರುವುದರಿಂದ ಅನೇಕ ಸರ್ಕಾರಿ ಬಸ್ಸು ಮತ್ತು ಖಾಸಗಿ ಬಸ್ಸುಗಳು ಲಭ್ಯವಿದೆ. ವಾರಾಂತ್ಯದಲ್ಲಿ ಅಥವಾ ಪಿಕ್ನಿಕ್ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ನೀವು ಈ ಸ್ಥಳಕ್ಕೆ ಭೇಟಿ ನೀಡಬಹುದು. ಈ ಸ್ಥಳದ ಕುರಿತ ಮಾಹಿತಿಯು ನಿಮಗೆ ಉಪಯುಕ್ತವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಈ ದೇವಾಲಯದ ಬಗ್ಗೆ ನಿಮಗೆ ಏನು ಅನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಮತ್ತು ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ RB ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.